ಐಪ್ಯಾಕ್ ಕಚೇರಿ ಮೇಲಿನ ದಾಳಿ ನಡುವೆ ಮಮತಾ ಬ್ಯಾನರ್ಜಿ ಸ್ವತಃ ಮಧ್ಯಪ್ರವೇಶಿಸುವ ಮೂಲಕ ಇದನ್ನು ಬಂಗಾಳ ವರ್ಸಸ್ ದಿಲ್ಲಿ ಎನ್ನುವಂತೆ ಬದಲಿಸ್ತಾ ಇದ್ದಾರೆ. ಇಡೀ ನಿರೂಪಣೆ ಭ್ರಷ್ಟಾಚಾರದ ಆರೋಪಗಳಿಂದ ಸರ್ಕಾರಿ ಪ್ರಾಯೋಜಿತ ಡೇಟಾ ಕಳವು ಎನ್ನುವಲ್ಲಿಗೆ ಬದಲಾಗುವ ವಿದ್ಯಮಾನ ಇದಾಗ್ತಾ ಇದೆ. ಪಕ್ಷದ ದಾಖಲೆಗಳ ಕಳವು ಆರೋಪವನ್ನು ಚುನಾವಣೆಗೆ ಮುಂಚಿತವಾಗಿ ಬೀದಿ ಹೋರಾಟದ ರಾಜಕೀಯಕ್ಕೆ ಬಳಸಿಕೊಳ್ಳುವಲ್ಲಿ ಮಮತಾ ಬ್ಯಾನರ್ಜಿ ಯಶಸ್ವಿಯಾಗ್ತಾ ಇದ್ದಾರೆ. ಮಹಾಕಾಲ್ ದೇವಸ್ಥಾನ ಮತ್ತು ಗಂಗಾಸಾಗರ್ ಯೋಜನೆಗಳಲ್ಲಿನ ಮಮತಾ ಅವರ ಸಾಫ್ಟ್ ಹಿಂದುತ್ವ ತಂತ್ರ ಬಿಜೆಪಿಯ ಸೈದ್ಧಾಂತಿಕ ದಾಳಿಗೆ ತಿರುಗೇಟು ಎಂದು ಹೇಳಲಾಗ್ತಾ ಇದೆ. ಇನ್ನೊಂದೆಡೆ ಎಸ್ಐಆರ್ ವಿರುದ್ಧ ಮಮತಾ ಆರೋಪ ಮಾಡ್ತಾ ಇದ್ದಾರೆ. ಅಮಿತ್ ಶಾ ಮೇಲಿನ ಅವರ ದಾಳಿಯ ವೈಯಕ್ತಿಕ ಸ್ವರೂಪ ಪಶ್ಚಿಮ ಬಂಗಾಳ ಬಿಜೆಪಿ ನಾಯಕತ್ವವನ್ನ ಮೂಲೆಗುಂಪು ಮಾಡಲಿದೆಯೇ ಎಂಬ ಪ್ರಶ್ನೆಯೂ ಎದ್ದಿದೆ. ಇಡಿ ವಿರುದ್ಧವೇ ಬಂಗಾಳ ಪೊಲೀಸರು ಎಫ್ಐಆರ್ ದಾಖಲಿಸಿರುವುದು ರಾಜ್ಯ ಪೊಲೀಸರು ಮತ್ತು ಫೆಡರಲ್ ಸಂಸ್ಥೆಗಳ ನಡುವಿನ ಸಾಂವಿಧಾನಿಕ ಬಿಕ್ಕಟ್ಟನ್ನು ಸೃಷ್ಟಿಸ್ತಾ ಇದೆಯೇ ಎಂಬ ಪ್ರಶ್ನೆಯೂ ಇದೆ. ಬಂಗಾಳ ತನ್ನದೇ ಮಗಳನ್ನ ಬಯಸ್ತದೆ ಎಂಬ ನಿರೂಪಣೆ ಮೂಲಕ ಪ್ರಾದೇಶಿಕ ಉಪರಾಷ್ಟ್ರೀಯತೆಯನ್ನ ಮಮತಾ ಮುಂದೆ ತರ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಈಗಾಗಲೇ ಚುನಾವಣಾ ಕಾಳಗ ಶುರುವಾಗಿರುವಂತೆ ಕಾಣಿಸ್ತಾ ಇರೋದು ಹೇಗೆ ಎಂಬ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ನೀವಿನ್ನೂ ವಾರ್ತಾ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಐಕನ್ ಒತ್ತಿಬಿಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ ಹಾಗೂ ಇದರ ಲಿಂಕ್ ಅನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಟಿಎಂಸಿಯ ಚುನಾವಣೆ ಸಲಹಾ ಸಂಸ್ಥೆಯಾದ ಐಪ್ಯಾಕ್ ಕಚೇರಿ ಮೇಲಿನ ಇಡಿ ದಾಳಿಯನ್ನ ಚುನಾವಣೆ ಎದುರಿಸುವ ಹೊಸ ತಂತ್ರವಾಗಿ ಮಮತಾ ಬ್ಯಾನರ್ಜಿ ಬದಲಿಸ್ತಾ ಇರುವ ಹಾಗೆ ಕಾಣಿಸ್ತಾ ಇದೆ. ನೀವು ಬಂಗಾಳದ ಮೇಲೆ ಎಷ್ಟೇ ದಾಳಿ ಮಾಡಿದ್ರೂ ಬಂಗಾಳ ಗೆಲ್ಲುತ್ತದೆ ಎಂದು ಅಬ್ಬರಿಸಲಾಗ್ತಾ ಇದೆ. ತಾವು ರೂಪಿಸ್ತಾ ಇದ್ದ ಚುನಾವಣಾ ತಂತ್ರದ ಎಲ್ಲ ದಾಖಲೆಗಳನ್ನು ಕದಿಯಲು ಯತ್ನಿಸಲಾಯಿತು ಎಂಬುದು ಮಮತಾ ಬ್ಯಾನರ್ಜಿ ಅವರ ಆರೋಪ. ನನ್ನ ಪಕ್ಷದ ಎಲ್ಲ ದಾಖಲೆಗಳನ್ನು ಕಿತ್ತುಕೊಳ್ಳುವುದು ಇಡಿ ಮತ್ತು ಅಮಿತ್ ಶಾ ಅವರ ಕೆಲಸವೇ ಎಂದು ಮಮತಾ ಪ್ರಶ್ನಿಸಿದ್ದಾರೆ. ಮಮತಾ ಬ್ಯಾನರ್ಜಿ ಅವರ ಹೋರಾಟ ಇಡಿ ವಿರುದ್ಧ ಮಾತ್ರವಾಗಿ ಉಳಿದಿಲ್ಲ, ಅದು ಕೇಂದ್ರ ಸರ್ಕಾರ ಮತ್ತು ಅಮಿತ್ ಶಾ ವಿರುದ್ಧ ತಿರುಗಿರುವುದಂತೂ ಸ್ಪಷ್ಟ. ಅಮಿತ್ ಶಾ ಹೆಸರನ್ನ ಮಮತಾ ನೇರವಾಗಿ ತೆಗೆದುಕೊಳ್ತಾ ಇದ್ದಾರೆ. ದಿಲ್ಲಿಯಲ್ಲಿ ಅಮಿತ್ ಶಾ ಕಚೇರಿ ಎದುರೇ ಟಿಎಂಸಿ ಸಂಸದರು ಪ್ರತಿಭಟನೆಯನ್ನ ಮಾಡಿದರು. ಹಾಗಾಗಿ ಇದು ಪಶ್ಚಿಮ ಬಂಗಾಳ ಚುನಾವಣೆಗಾಗಿ ನಡೆಯುವ ಯುದ್ಧವಾಗಿ ಬದಲಾಗಿದೆ. ಬಿಜೆಪಿಯೇ ಇಡಿ ದಾಳಿಗೆ ನೇರ ಕಾರಣ ಎಂಬುದನ್ನು ಮಮತಾ ನೇರವಾಗಿ ಹೇಳ್ತಾ ಇದ್ದಾರೆ. ಒಂದೆಡೆ ಇಡಿ ಬಳಕೆ ಮೂಲಕ ಡೇಟಾ ಕಳವಿನ ಆರೋಪ ಹೊರಿಸಲಾಗಿದ್ದು, ಮತ್ತೊಂದೆಡೆ ಬಂಗಾಳ ಸರ್ಕಾರದ ಪೊಲೀಸರು ಇಡಿ ವಿರುದ್ಧ ಎಫ್ಐಆರ್ ಹಾಕಿರೋದು ಈ ಸಂಘರ್ಷದ ತೀವ್ರತೆಯನ್ನು ತೋರಿಸ್ತಾ ಇದೆ. ಈಗ ನೋಡುತ್ತಿರುವಾಗ ಇಡಿ ರೇಡ್ ವೇಳೆ ಮಮತಾ ಬ್ಯಾನರ್ಜಿ ನೇರವಾಗಿ ಆ ಸ್ಥಳಕ್ಕೆ ಹೋಗಿ ತಮ್ಮ ಪಕ್ಷದ ಫೈಲುಗಳನ್ನು ಎತ್ತಿಕೊಂಡು ಬಂದದ್ದು ಬಹಳ ದಿಟ್ಟ ನಡೆಯಾಗಿ ಕಾಣ್ತಾ ಇದೆ. ಯಾರೂ ತೋರಿಸದೇ ಇದ್ದ ಪ್ರತಿಕ್ರಿಯೆ ಇದು ಮತ್ತು ಈ ಮೂಲಕ ಮಮತಾ ಇಡಿ ವಿರುದ್ಧ ಮತ್ತು ಮೋದಿ ಸರ್ಕಾರದ ವಿರುದ್ಧ ಮೊದಲ ಸುತ್ತಿನಲ್ಲಿ ಗೆದ್ದ ಹಾಗೆ ಕಾಣ್ತಾ ಇದೆ. ಮುಂದಿನ ಸುತ್ತಿನಲ್ಲಿ ಏನಾಗ್ತದೆ ಅಂತ ಗೊತ್ತಿಲ್ಲ, ಆದರೆ ಮಮತಾ ಬ್ಯಾನರ್ಜಿ ಸ್ಪಷ್ಟವಾಗಿ ಮೊದಲ ಸುತ್ತನ್ನು ಗೆದ್ದಿರುವುದಾಗಿ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ನರೇಂದ್ರ ಮೋದಿ ಅವರ ಇಡಿ ಮತ್ತು ಅವರ ಎಲ್ಲ ಸರ್ಕಾರಿ ಸಂಸ್ಥೆಗಳನ್ನು ಸ್ಪಷ್ಟವಾಗಿ ಸೋಲಿಸಿದ್ದಾರೆ ಎಂಬುದು ಅವರ ಅಭಿಪ್ರಾಯ. ದಿಲ್ಲಿಯಲ್ಲಿ ಅಮಿತ್ ಶಾ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಟಿಎಂಸಿ ಸಂಸದರು ನೇರವಾಗಿ ಶಾ ಅವರನ್ನು ಉಲ್ಲೇಖಿಸಿ ನಾಚಿಗೇಡು ಎಂದಿದ್ದನ್ನು ಗಮನಿಸಬೇಕು. ಬಂಗಾಳದ ರ್ಯಾಲಿ ಮೂಲಕವೂ ಬಿಜೆಪಿಯ ವಿರುದ್ಧವಾಗಿ ಈ ಆರೋಪಗಳನ್ನು ತಿರುಗಿಸಲಾಯಿತು. ಬಿಜೆಪಿ ಸಂಪೂರ್ಣವಾಗಿ ಗೊಂದಲಕ್ಕೊಳಗಾಗಿದೆ ಮತ್ತು ಅದಕ್ಕಾಗಿಯೇ ಇಡಿ ದಾಳಿಗಳು ನಡೆದಿವೆ ಅಂತ ಆರೋಪಿಸಲಾಗಿದೆ. ಬಿಜೆಪಿ ಬಂಗಾಳ ಘಟಕ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಹೇಳಲು ಯತ್ನಿಸಲಾಗ್ತಾ ಇದೆ. ಟಿಎಂಸಿಯ ಎಲ್ಲಾ ಸಂಸದರು ಮತ್ತು ಎಲ್ಲಾ ಜನರು ಮಮತಾ ಬ್ಯಾನರ್ಜಿ ಅವರನ್ನು ಬೆಂಬಲಿಸ್ತಾ ಇದ್ದಾರೆ ಎಂದು ತಿಳಿಸುವ ಪ್ರಯತ್ನ ಈ ಮೂಲಕ ಆಗಿದೆ. ಈ ಚುನಾವಣೆಗೆ ಟಿಎಂಸಿ ರೂಪಿಸಿರುವ ತಂತ್ರದಿಂದ ಬಿಜೆಪಿ ದಿಗ್ಭ್ರಮೆಗೊಂಡಿದೆ ಮತ್ತು ಬಿಜೆಪಿ ಅದನ್ನು ಎದುರಿಸಲು ಸಿದ್ಧವಾಗಿಲ್ಲ ಎಂಬಂತೆ ಬಿಂಬಿಸಲಾಗಿದೆ. ಮಮತಾ ಬ್ಯಾನರ್ಜಿ 3 ಬಾರಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿದ್ದು, ಈಗ ಮತ್ತೊಮ್ಮೆ ಹೋರಾಡಬೇಕಿರುವುದು ಸುಲಭದ ಕೆಲಸವಲ್ಲ. 4ನೇ ಬಾರಿಗೆ ಇಷ್ಟು ದೊಡ್ಡ ಪಕ್ಷದೊಂದಿಗೆ, ಇಷ್ಟೊಂದು ಅತ್ಯಂತ ಶ್ರೀಮಂತ ಪಕ್ಷದೊಂದಿಗೆ ಹೋರಾಡಬೇಕಾಗಿದೆ. ಚುನಾವಣಾ ನಿಧಿಯಲ್ಲಿ ಸುಮಾರು 85%ಗಿಂತ ಹೆಚ್ಚನ್ನು ಪಡೆಯುತ್ತಾ ಇರೋದು ಬಿಜೆಪಿ. ಮತ್ತೊಂದೆಡೆ ಇಡೀ ವಿರೋಧ ಪಕ್ಷ ಪಡೆಯುವ ನಿಧಿ 10ರಿಂದ 15%ನಷ್ಟಿದೆ. ಇಂತಹ ಶ್ರೀಮಂತ ಪಕ್ಷ ಮಾತ್ರವಲ್ಲದೆ ದೇಶದಾದ್ಯಂತ ರಾಷ್ಟ್ರೀಯ ಸಂಸ್ಥೆಗಳ ಮೇಲೆ ನಿಯಂತ್ರಣ ಹೊಂದಿರುವುದು ಕೂಡ ಬಿಜೆಪಿಯೇ ಆಗಿದೆ. ಇದರ ಹೊರತಾಗಿಯೂ ಬಿಜೆಪಿಯಲ್ಲಿ ಕಂಡುಬರುವ ಆತಂಕ ಈಗ ಎದ್ದು ಕಾಣತೊಡಗಿದೆ. ಈ ಒಟ್ಟಾರೆ ಬೆಳವಣಿಗೆ ಹೇಗೆ ಪಶ್ಚಿಮ ಬಂಗಾಳದ ಚುನಾವಣೆಗೆ ಮೊದಲು ರಾಜಕೀಯವಾಗಿ ಮುಖ್ಯವಾಗ್ತಾ ಇದೆ ಮತ್ತು ಅದು ಯಾವ ಬಗೆಯ ತಿರುವಿಗೆ ಕಾರಣವಾಗುತ್ತದೆ ಎನ್ನುವುದು ಕುತೂಹಲಕಾರಿಯಾಗಿದೆ. ಮಮತಾ ಬ್ಯಾನರ್ಜಿ ಹುಟ್ಟುಹಾಕಿರುವ ಸಂಘರ್ಷ ಈಗಾಗಲೇ ಪಶ್ಚಿಮ ಬಂಗಾಳ ಚುನಾವಣೆ ಪೂರ್ಣ ಪ್ರಮಾಣದಲ್ಲಿ ಪ್ರಾರಂಭವಾಗಿರುವ ಭಾವನೆ ಮೂಡಿಸುವಂತಿದೆ. ಪಶ್ಚಿಮ ಬಂಗಾಳಕ್ಕೆ ಇಡಿ ಕಳುಹಿಸುವ ಮೂಲಕ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ ಇದನ್ನು ಪ್ರಾರಂಭಿಸಿವೆ. ಆದರೆ ಇದು ಬಂಗಾಳದೊಳಗೆ ಕಾಣಿಸ್ತಾ ಇರುವ ರೀತಿ ಎಂಥದ್ದು ಎಂಬುದನ್ನು ಹಿರಿಯ ಪತ್ರಕರ್ತೆ ಅರ್ಫಾ ಖಾನಂ ಶೇರ್ವಾನಿ ಅವರು ಬಂಗಾಳದ 2 ಪತ್ರಕರ್ತರ ಅಭಿಪ್ರಾಯಗಳ ಮೂಲಕ ನೋಡಿದ್ದಾರೆ. ಪತ್ರಕರ್ತೆ ಅಪರ್ಣಾ ಭಟ್ಟಾಚಾರ್ಯ ನೆನಪಿಸಿಕೊಳ್ಳುವ ಪ್ರಕಾರ ಕಳೆದ ವರ್ಷವೂ ಮಮತಾ ಬ್ಯಾನರ್ಜಿ ಈ ರೀತಿಯ 2-3 ಕೆಲಸಗಳನ್ನು ಮಾಡಿದರು. ಈ ಹಿಂದೆ ಕೆಲವೊಮ್ಮೆ ಅವರು ಕೇಂದ್ರ ಸರ್ಕಾರದ ಪರವಾಗಿ ಮಾತನಾಡಿದ್ದಿದೆ. ಈಗ ಚುನಾವಣಾ ಆಯೋಗ ಸೇರಿದಂತೆ ಎಲ್ಲ ಕೇಂದ್ರ ಸಂಸ್ಥೆಗಳು ಮತ್ತು ಕೇಂದ್ರ ಸರ್ಕಾರ ಒಂದಾಗಲು ಪ್ರಯತ್ನಿಸ್ತಾ ಇವೆ.
ಅದನ್ನು ವಿರೋಧಿಸುವುದು ಈಗ ಅವರಿಗೆ ಅನಿವಾರ್ಯವಾಗಿದೆ. ಇನ್ನೊಂದೆಡೆ ಅವರು 4ನೇ ಅವಧಿಗಾಗಿ ಹೊರಟಿದ್ದಾರೆ. 15 ವರ್ಷಗಳಿಂದ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವರ ಕೆಲಸ 15 ವರ್ಷಗಳಲ್ಲಿ ಮಾಡಿರಬೇಕಾದಷ್ಟು ಇಲ್ಲ ಎಂಬುದು ಕಾಣ್ತಾ ಇದೆ. ಆದರೆ ಚುನಾವಣೆ ನಡೀತಾ ಇರುವಾಗ ಮಮತಾ ಬ್ಯಾನರ್ಜಿ ವಾಸ್ತವವಾಗಿ ಕೇಂದ್ರ ಸರ್ಕಾರಕ್ಕೆ ವಿರೋಧ ಪಕ್ಷ ಎಂಬುದು ಸ್ಪಷ್ಟವಾಗ್ತಾ ಇದೆ. ಅಮಿತ್ ಶಾ ವಿರುದ್ಧದ ಅವರ ಘೋಷಣೆಗಳು ಸಾಮಾನ್ಯವಾಗಿ ಯಾರಾದರೂ ಮಾಡಬಹುದಾದ್ದಕ್ಕಿಂತ ಭಿನ್ನವಾಗಿವೆ. ಅಮಿತ್ ಶಾ ಅವರನ್ನ ಮಮತಾ ನಾಟಿ ಎನ್ನುವುದು ಬಹಳ ದಿಟ್ಟ ಅಭಿಪ್ರಾಯ ಎಂದು ಅಪರ್ಣಾ ಹೇಳ್ತಾರೆ. मुझे लगता है कि आप अगर ममता बनर्जी का पिछले कहीं इफ आई रिमेम्बर करेक्टली कि पिछले साल भी उन्होंने ऐसा 2-3 किया. बीच में था कभी उन्होंने गवर्नमेंट की तरफ किया, यूनियन गवर्नमेंट की तरफ, फिर बीच में इलेक्शन कमीशन का भी आया संपूर्ण नवंबर, एंड अभी आप केडी के तरफ. सो ये इट्स मोर ऑफ आप अगर देखेंगे तो सारा जो सेंट्रल इंस्टीट्यूशंस है या तो सारा ACID एंड एवरीथिंग, और उसके साथ यूनियन गवर्नमेंट को एक जुड़ने का प्रयास है उनके तरफ से, और ये होते जा रहा है. और ये उनका एक प्रयास है कि शी इज़ द फेस ऑफ एंटी एस्टैब्लिशमेंट. आप अगर देखिए कि ये चुनाव आ रहा है, ये उनका 4th टर्म का, शी इज गोइंग फॉर दिस. सो उनका 15 साल शी हैज़ बीन द चीफ मिनिस्टर. अभी असेंबली इलेक्शन आ रहा है. असेंबली इलेक्शन में उनका अगर आप देखेंगे तो 15 साल में उनका जो काम किया, जो काम नहीं हुआ, इसके हिसाब से इलेक्शन होना तो चाहिए. और सेंट्रल गवर्नमेंट का भी कुछ है, काफ़ी सारा सवाल है जिसको लेके हम लोग इलेक्शन होना चाहिए. बट इलेक्शन जब हो रहा है तो ये हो रहा है कि ममता बनर्जी इज़ एक्चुअली द अपोजिशन हियर. शी इज़ नॉट द इंस्टीट्यूशन हियर. तो आप अगर एंटी इनकम्बेंसी देखें, एंटी एस्टैब्लिशमेंट देखें, आप ममता बनर्जी इलेक्शन लड़ना चाहते हैं एज एन एंटी एस्टैब्लिशमेंट. तो ये आप अगर देखेंगे सिर्फ ईडी की तरफ नहीं है. उनका अगर आप स्लोगन देखेंगे, कल का उनका स्लोगन था कि अमित शाह नास्टी, अमित शाह नॉटी. It's a very very strong opinion. She has put it in her own way, which is very different from normally how politicians speak. ಇದು ಇಡಿಗೆ ವಿರುದ್ಧ ಮಾತ್ರವಲ್ಲ, ಕೇಂದ್ರ ಸರ್ಕಾರದ ವಿರುದ್ಧವೂ ಆಗಿದೆ ಎಂಬುದನ್ನು ನೋಡುವುದು ಮುಖ್ಯ. ಸ್ವತಃ ಅಧಿಕಾರದಲ್ಲಿರುವ ಮಮತಾ ಅವರು ಆಡಳಿತ ವಿರೋಧಿ ರಾಜಕೀಯವನ್ನು, ಅಂದರೆ ಕೇಂದ್ರ ಸರ್ಕಾರದ ವಿರುದ್ಧ ರಾಜಕೀಯವನ್ನು ಪ್ರದರ್ಶಿಸ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿಯವರು 2 ರೀತಿಯ ಧ್ರುವೀಕರಣ ರಾಜಕೀಯದಿಂದ ಪ್ರಯೋಜನ ಪಡೆಯುವಂತೆ ಕಾಣ್ತಾ ಇದೆ. ಮೊದಲು ಧ್ರುವೀಕರಣ ಸಂಪೂರ್ಣವಾಗಿ ಕೋಮು ಸ್ವರೂಪದ್ದಾಗಿತ್ತು. ಅದರಿಂದ ಮಮತಾ ಬ್ಯಾನರ್ಜಿ ಪ್ರಯೋಜನ ಪಡೆದಿದ್ದಾರೆ ಅಂತ ಅಪರ್ಣಾ ಹೇಳ್ತಾರೆ. ಯಾಕೆಂದರೆ ಮುಸ್ಲಿಂ ಮತಗಳೇ ಮುಖ್ಯವಾದ 100ಕ್ಕೂ ಹೆಚ್ಚು ವಿಧಾನಸಭಾ ಸ್ಥಾನಗಳಿವೆ. ಆ ಮತಗಳು ಧ್ರುವೀಕರಣಗೊಂಡ್ರೆ, ಧಾರ್ಮಿಕ ಧ್ರುವೀಕರಣವಿದ್ದರೆ ಅದರಲ್ಲಿ ಹೆಚ್ಚಿನವು ಮಮತಾ ಮತ್ತು TMCಗೆ ಹೋಗುತ್ತೆ. ಈಗ ಧ್ರುವೀಕರಣ ಮಮತಾಗೆ ಸಹಾಯ ಮಾಡುವುದಿಲ್ಲ ಎಂದಲ್ಲ, ಧ್ರುವೀಕರಣ ಅವರ ಪಾಲಿಗೆ ಒಳ್ಳೆಯದೇ ಆಗಿದೆ. ಮಮತಾ ಬ್ಯಾನರ್ಜಿ ಬಹಳಷ್ಟು ಸಂದರ್ಭದಲ್ಲಿ ಸಾಫ್ಟ್ ಹಿಂದುತ್ವವನ್ನು ಅಳವಡಿಸಿಕೊಂಡಿದ್ದಾರೆ. ಜಗನ್ನಾಥ ದೇವಸ್ಥಾನ, ದುರ್ಗಾ ದೇವಸ್ಥಾನ ಮತ್ತು ಮಹಾಕಾಳ ದೇವಸ್ಥಾನಗಳ ನಿರ್ಮಾಣ ಯೋಜನೆಗಳೆಲ್ಲ ಸಾಫ್ಟ್ ಹಿಂದುತ್ವದ ವಿಧಾನವೆಂಬುದು ಸ್ಪಷ್ಟ. ಹಾಗಾಗಿ ಬಿಜೆಪಿ ಅನುಸರಿಸಲು ಬಯಸುವ ಧ್ರುವೀಕರಣ ರಾಜಕೀಯ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಗೆ ಪ್ರಯೋಜನ ನೀಡ್ತಾ ಇದೆ. ಅದೇ ವೇಳೆ ಅವರು ಇಡಿ ವಿರುದ್ಧ ಹೋರಾಡುವ ಮೂಲಕ ತಮ್ಮನ್ನು ಪಶ್ಚಿಮ ಬಂಗಾಳದ ದೊಡ್ಡ ನಾಯಕಿ ಅಥವಾ ಏಕೈಕ ನಾಯಕಿ ಎಂದು ಸ್ಥಾಪಿಸಲು ಪ್ರಯತ್ನಿಸ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಬಿಜೆಪಿಯನ್ನು ಹಿಮ್ಮೆಟ್ಟಿಸಬಹುದು ಮತ್ತು ಮಮತಾ ಅವರಿಗೆ ಎಷ್ಟು ರಾಜಕೀಯ ಲಾಭ ತರಬಹುದು ಎಂಬುದು ಈಗಿನ ಪ್ರಶ್ನೆ. ವೀಕ್ಷಕರೇ, ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ.